ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ 10 ಸಂಚಿಕೆಗಳಿಂದ ರಾಯರ 10 ಮಹಿಮೆಗಳನ್ನು ಕೇಳಿದ್ದೀವಿ. ಅದಕ್ಕೆ ತಕ್ಕ ಹಾಗೆ ಯಾವ ಶ್ಲೋಕಗಳನ್ನು ಪಾರಾಯಣ ಮಾಡಬೇಕು, ಅದಕ್ಕೇನರ್ಥ ಅದನ್ನೂ ತಿಳ್ಕೊಂಡಿದ್ದೀವಿ. ಈಗ ವಿಶೇಷವಾದ ಶ್ಲೋಕ 11ನೆಯ ಶ್ಲೋಕ. ಈ ಶ್ಲೋಕವನ್ನು ಯಾಕೆ ಪಾರಾಯಣ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಈ ಮಹಿಮೆಯನ್ನು ಕೇಳೋಣ. ಅದನ್ನು ಕೇಳಿದ ಮೇಲೆ ನಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಈ ಥರದ ಅನುಗ್ರಹ ಆಗಬೇಕು ಅಂದರೆ, ಅಷ್ಟೇ ಅಲ್ಲದೆ ಇನ್ನೂ ವಿಶೇಷ ಅನುಗ್ರಹ ಆಗಬೇಕು ಅಂದರೆ ಈ 11ನೆಯ ಶ್ಲೋಕ ಪಾರಾಯಣ ನಾವು ಮಾಡಲೇಬೇಕು, ಅದರ ಅರ್ಥವನ್ನೂ ತಿಳ್ಕೊಳ್ಬೇಕು ಅಂತ ಆ ನಿಟ್ಟಿನಲ್ಲಿ ಮೊದಲಿಗೆ ಮಹಿಮೆ. ಒಬ್ಬರು ತಮ್ಮ ಮಗನನ್ನು ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ಕೊಳ್ತಾನೆ. ಇದರಲ್ಲೇನಿದೆ, ಏನು ರಾಯರ ಸೇವೆ ಮಾಡ್ಲಿಕ್ಕೆ ತಾನೆ, ಅದರಲ್ಲೇನಿದೆ, ಮಕ್ಕಳನ್ನು ಕರ್ಕೊಂಡು ಹೋಗೋದು ಸಹಜ ಅಂದರೆ ಅದು ಹಾಗಲ್ಲ. ಈ ಮಗನಿಗೆ ಮೂರ್ಛೆ ರೋಗ ಇತ್ತು. ಆಗಾಗ ಮೂರ್ಛೆ ತಪ್ತಾ ಇತ್ತು, ಬಿದ್ದು ಬಿಡ್ತಾ ಇದ್ದ. ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೊಂಥರ ವಿಚಿತ್ರ ರೋಗ. ಇದು ಯಾವ ಔಷಧಿಗೂ ಹೋಗದೇ ಇರೋ ರೋಗ ಇದು. ಯಾಕೆಂದರೆ ಏನು ಔಷಧಿ ತೊಗೊಂಡ್ರು ಮೂರ್ಛೆ ತಪ್ತಾ ಇದ್ದ. ಮತ್ತೆ ಏನು ಮಾಡೋದು, ಎಲ್ಲ ಕಡೆ ಹೋದರೂ ಏನೂ ಪರಿಹಾರ ಸಿಕ್ಕಲಿಲ್ಲ ಎಲ್ಲೂ. ತುಂಬ ತಲೆ ಕೆಡಿಸ್ಕೊಂಡಿದ್ದಾಗ ಒಬ್ಬರು ಬಂದು ಸೂಚನೆ ಕೊಟ್ಟರು. ತಕ್ಷಣ ಓಡೋದ್ರು. ಹೌದಲ್ವಾ, ಮಂತ್ರಾಲಯಕ್ಕೆ ಹೋಗಿ ವಿಶೇಷವಾಗಿ ನಾನು ಸೇವೆ ಮಾಡ್ತೀನಿ, ಖಂಡಿತ ಈಗ ಪರಿಹಾರ ಆಗಲೇಬೇಕು. ಈ ದೃಷ್ಟಿಯಿಂದ ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ತಮ್ಮ ಮಗನನ್ನು ಕರ್ಕೊಂಡು ಬಂದಿದ್ದಾನೆ. ಕರ್ಕೊಂಡು ಬಂದಾಗ ರಾಯರ ಬಗ್ಗೆ ಒಂದು ದೇವರ ನಾಮ ಹೇಳ್ತಾ ಇದ್ದಂತೆ. ಯಾರು, ಇವರ ಮಗ. ಹೇಳ್ತಾ ಇದ್ರೆ ಮೂರ್ಛೆ ತಪ್ಪದ. ಆಗ ಎಲ್ರಿಗೂ ಅಯ್ಯೋ ಎಷ್ಟು ಚೆನ್ನಾಗಿ ಈ ಹುಡುಗ ದೇವರ ನಾಮ ಹೇಳ್ತಾ ಇದ್ದ, ಯಾಕೆ ಹೀಗೆ ಬಿದ್ದ ಮೂರ್ಛೆ ತಪ್ಪಿ, ಏನಾಯಿತು ಅಂತ ವಿಚಾರಿಸ್ತಾರೆ. ವಿಚಾರಿಸಿದ ಮೇಲೆ ಅವ್ರಿಗೆ ಗೊತ್ತಾಯಿತು, ಓ ಇದೊಂದು ರೋಗನೇ ಇದೆ ಅವನಿಗೆ ಅಂತ. ಏನೋ ಸಾಮಾನ್ಯವಾಗಿ ಹಾಗೇನೋ ಮೂರ್ಛೆ ತಪ್ಪಿದ್ದಿದ್ದಾರೆ ಮೊದಲನೇ ಸಲ, ಅಲ್ಲ, ಇದು ಪದೇ ಪದೇ ನಡೀತಾ ಇದೆ ಅಂತ ಗೊತ್ತಾಯಿತು. ಬಹಳ ಬೇಸರ ಆಯಿತು ಅಲ್ಲಿರೋ ಜನರಿಗೆ. ಎಂಥ ಕಂಠ, ಎಂಥ ಹಾಡು ಹೇಳ್ತಾನೆ ಹುಡುಗ, ಆದರೂ ಮೂರ್ಛಾ ರೋಗ. ಗುರುರಾಯರ ಬಗ್ಗೆ ದೇವ್ರನಾಮ ಹೇಳ್ತಾ ಇರ್ಬೇಕಾದ್ರೆ ಈ ಥರ ಆಯಿತು. ಇನ್ನೂ ಒಂಥರ ಸಂಕಟ ಪ್ರಾರಂಭ ಆಯಿತು ಎಲ್ಲರೂ. ಆಗ ಎಲ್ಲರೂ ಹೇಳ್ತಾರಂತೆ, ಭಕ್ತರ ಸುತ್ತಮುತ್ತಲು ಇರೋರು, ನೀವು ಖಂಡಿತ ಸೇವೆ ಮಾಡೋದನ್ನು ಬಿಡಬೇಡಿ, ಶಾಶ್ವತ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಅಂದಿದ್ದಾರೆ ಅಷ್ಟೆ. ಎಂಥ ಅನುಗ್ರಹ ನೋಡಿ. ಮೂರ್ಛೆ ತಪ್ಪಿದ್ನಲ್ಲ, ಆ ಮೂರ್ಛೆನ ವಾಪಸ್ ಹೇಳ್ಬೇಕಲ್ಲ ಅವನು. ಹೇಳಲಿಕ್ಕೆ ಸುಮಾರು ಹೊತ್ತು ತಗೊಳ್ತಾ ಇತ್ತು. ಮುಂಚೆ ಎಲ್ಲ ಸಂದರ್ಭದಲ್ಲಿ ಅರ್ಚಕರು ಸೀದಾ ಬಂದರು, ರಾಯರ ಪಾದೋದಕನ್ನು ಹಾಕಿದ್ದಷ್ಟೇ. ಏನೋ ನಿದ್ದೆ ಮಾಡಿದ್ದಂಗೆ ಎದ್ನಂತೆ. ಅವನಿಗೆ ಗೊತ್ತಿಲ್ಲ. ಅವನಂತಾನೆ ಮೂರ್ಛೆ ತಪ್ಪದ್ನ ಅಂತ. ಎದ್ದ ಮೇಲೆ, ಅಲ್ಲಪ್ಪ ನೀನು ಹಾಡ್ಬೇಕಾದ್ರೆ ತಪ್ಪದಿ ಬಿದ್ದಿ, ಅದಕ್ಕೆ ಹೀಗೆಲ್ಲ ಆಯಿತು ಅಂತೆಲ್ಲ ವಿವರಿಸ್ತಾರೆ. ರಾಯರ ಪಾದೋದಕ್ಕೆ ಹಿಂಗೆ ಹಾಕಿ ಕೂತ್ಕೊಳ್ಳೆ ಎದ್ದು ಕೂತ. ತಂದೆಗೆ ಬಹಳ ಆಶ್ಚರ್ಯ. ರಾಯರ ಪಾದೋದಕಕ್ಕೆ ಎಷ್ಟು ಶಕ್ತಿ ಇದೆ ಅರ್ಥನೇ ಆಗಿರಲಿಲ್ಲ. ಅನುಭವಿಸಿದ್ರು. ಸರಿ, ಆಮೇಲೆ ಮತ್ತೆ ಯಾವೆಲ್ಲರೂ ಮೂರ್ಛೆ ಬರುತ್ತಾ ಅಂತ ಕಾಯ್ತಾ ಇದ್ರು. ಆ ದಿವಸ ಏನು ಬರಲಿಲ್ಲ, ಏನು ತೊಂದರೆ ಆಗಲಿಲ್ಲ. ಆಮೇಲೆ ಒಂದು ವಾರ ಸೇವೆ ಮಾಡ್ತಾರೆ. ಮಾಡಿ ಆದಮೇಲೆ ಪ್ರತಿನಿತ್ಯ ಆ ಸೇವೆ ಮಾಡಬೇಕಾದ್ರೆ ಒಂದು ಪಾದೋದಕ ಹಾಕಿಸ್ಕೊಂಡು ಪ್ರತಿನಿತ್ಯ ಆ 7 ದಿವಸ ಏನು ಸೇವೆ ಮುಂದೆ ಮಾಡಿದ್ರಲ್ಲ, ಒಂದು ದಿವಸನೂ ಯಾವುದೇ ಒಂದು ಶಂಕೆಗೂ ಅವಕಾಶ ಇಲ್ಲ. ನಾನು ಬಿದ್ದು ಬಿಡ್ತೀನಿ, ನಂಗೆ ಮೂರ್ಛೆ ಬರ್ತಾ ಇದೆ, ಈಗ ತಪ್ಪಿ ನಾನು ಬೀಳ್ತೀನಿ ಕೆಳಗೆ, ಇಲ್ಲವೇ ಇಲ್ಲ. ಆ ರೀತಿಯಲ್ಲಿ 7 ದಿವಸಗಳ ಕಾಲ ಒಳ್ಳೆ ಸೇವೆ ಆಯಿತು. ಅದನ್ನು ಮನೆಗೆ ಹೋದರು. ಹೆದರಿಕೆ ಇತ್ತು. ಅದು ರಾಯರ ಪಾದೋದಕ ಇಸ್ಕೊಂಡು ಹೋಗಿದ್ರು. ಏನಾದರೂ ಆದರೆ ತೊಂದರೆ ಹಾಕೋಣ ಅಂತ. ಏನೂ ಆಗಲಿಲ್ಲ. ಆಮೇಲೆ ಆರಾಮಾಗಿ ಆ ವ್ಯಕ್ತಿ ಇದ್ದ.
ಅಂದರೆ ಎಷ್ಟೋ ಸಲ ಏನಾಗ್ಬಿಡುತ್ತೆ, ದೊಡ್ಡ ಸಮಸ್ಯೆ ಅಂದ್ಕೊಂಡು ಏನೇನೋ ಒದ್ದಾಡ್ತಾ ಇರೋದಿರುತ್ತೆ. ಅದೇನೋ ಕರ್ಮ ಇರುತ್ತೆ, ಒಂದಿಷ್ಟು ಕಾಲ ಅನುಭವಿಸ್ಬೇಕಾಗಿರುತ್ತೆ. ಹಾಗಂತ ಶಾಶ್ವತವಾಗಿರುತ್ತೆ ಅಂತ ಅರ್ಥ ಅಲ್ಲ. ಅದನ್ನು ಪರಿಹರಿಸೋ ಶಕ್ತಿ ಗುರುರಾಯರ ಪಾದೋದಕಕ್ಕಿದೆ. ಮನೆಯಲ್ಲಿ ದಿವಸ ದೇವರ ತೀರ್ಥ ಎಲ್ಲ ಇದೆ, ನಮಗದ್ರ ಮಹಿಮೆನೇ ಅರ್ಥ ಆಗಿಲ್ಲ. ಹಾಗೇ ಏನು ದೇವರ ತೀರ್ಥವನ್ನು ನಾವು ತಗೊಳ್ತಾನೆ ಇರ್ತೀವಿ, ಆದರೂ ನಮ್ಗೆ ಹೀಗೆ ಇದೆಯಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಎಲ್ಲೋ ನಮ್ಮ ಶ್ರದ್ಧೆ ಭಕ್ತಿ ಎಲ್ಲ ಲೋಪ ಆಗಿಬಿಟ್ಟಿದೆ. ಗುರುರಾಯರ ಪಾದೋದಕದ ಬಗ್ಗೆನೂ ಹೀಗೆ ಚಿಂತಿಸಿದ್ರೆ ಏನು ಗತಿ? ಹಾಗಾಗಿ ಅವಶ್ಯವಾಗಿ ಶ್ರದ್ಧಾಭಕ್ತಿಯಿಂದ ಇದ್ದು ಸೇವೆ ಮಾಡಿದಾಗ ಆ ಗುರುರಾಜರ ಪಾದೋದಕನೇ ಅದು ಪರಿಹರಿಸ್ತು. ಅಂದರೆ ಸೇವೆ ಮಾಡಿದ ಮೇಲೆ ಒಂದು ವಿಶಿಷ್ಟವಾದ ಪುಣ್ಯ ಸಂಪಾದನೆ ಆಯಿತು. ಆಗ ನಮ್ಮ ಕರ್ಮ ಒಂದು ಸ್ವಲ್ಪ ಕಳೀತು, ಆಗ ಇದು ಫಲ ಕೊಡ್ತು ಅನ್ನೋ ರೀತಿಯಲ್ಲಿ ಈ ಘಟನೆಯನ್ನು ನಾವು ಕೇಳಿದ್ವಿ. ಇದು ಒಂದೇ ಅಲ್ಲ, ರಾಯರು ಯಾವ್ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ಈ 11ನೇ ಶ್ಲೋಕ ನಮಗೆ ವಿಶೇಷವಾಗಿ ವಿವರಿಸುತ್ತೆ. ಈ ಶ್ಲೋಕಕ್ಕೆ 2 ಅರ್ಥ, ಒಂದು ಪ್ರಹ್ಲಾದರಾಜರ ಪರವಾಗಿ, ಮತ್ತೊಂದು ರಾಯರ ಪರವಾಗಿ. ಪ್ರಹ್ಲಾದರಾಜರನ್ನು ಈ ಶ್ಲೋಕ ಹೇಗೆ ಹೇಳ್ತಾ ಇದೆ ಅನ್ನೋದು ಬಹಳ ಸೊಗಸಾಗಿದೆ. ಯಾಕೆಂದರೆ ಈ ಶ್ಲೋಕವನ್ನು ಕೇಳಿದ್ಮೇಲೆ ಅನಿಸುತ್ತೆ ಇದು ಹೆಂಗೆ ಪ್ರಹ್ಲಾದರಾಜರನ್ನ ಹೇಳಲಿಕ್ಕೆ ಸಾಧ್ಯ ಅಂತ. ಹಾಗಾದ್ರೆ ಈ ಶ್ಲೋಕ ಯಾವುದು ಅನ್ನೋದನ್ನು ಮೊದಲಿಗೆ ನೋಡೋಣ. ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾತ್ ಭಯಾಪಹಃ ಜ್ಞಾನಭಕ್ತಿ ಸುಪುತ್ರಾಯುಃ ಯಶಶ್ರೀ ಪುಣ್ಯವರ್ಧನಃ. ಈ ಶ್ಲೋಕದಲ್ಲಿ ಪ್ರಹ್ಲಾದರಾಜರ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ಅದನ್ನು ಮೊದಲಿಗೆ ನೋಡೋಣ. ಶ್ರೀರಾಘವೇಂದ್ರೋ, ಶ್ರೀರಾಘವೇಂದ್ರ ಅಂದರೆ ಪೂಜ್ಯರಾದ ಪ್ರಹ್ಲಾದರಾಜರು. ರಾಘವೇಂದ್ರ ಅನ್ನೋ ಶಬ್ದ ಪ್ರಹ್ಲಾದರಾಜರನ್ನು ಹೇಳಿದೆ ಅಂತ ನಮಗೆ ಗೊತ್ತೇ ಇದೆ. ಯತಿರಾಟ್ ಅಂತ ಹೇಳಿದ್ದಾರೆ. ಯತಿರಾಟ್ ಅಂದರೆ ಯತಿಗಳು ಅಂದರೆ ಸನ್ಯಾಸಿಗಳು. ಸನ್ಯಾಸಿಗಳಲ್ಲಿ ರಾಜನಂತೆ ಇರೋರು, ಅವ್ರನ್ನ ಯತಿರಾಟ್ ಅಂತ ಕರೀತಾರೆ. ಪ್ರಹ್ಲಾದರಾಜರು ಯತಿಗಳ ಅಲ್ವೇ ಅಲ್ಲ. ಇನ್ನು ಯತಿಗಳಲ್ಲಿ ಶ್ರೇಷ್ಠರ? ಅಯ್ಯೋ, ಯತಿಗಳೇ ಅಲ್ಲ ಅಂದಮೇಲೆ ಯತಿಗಳಲ್ಲಿ ಇವರು ರಾಜನಂತೆ ಶ್ರೇಷ್ಠರು ಇವರು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಇದೊಂದು ಸಮಸ್ಯೆ. ಅದಕ್ಕೆ ಯತಿ ಅನ್ನೋ ಶಬ್ದಕ್ಕೆ ಸನ್ಯಾಸಿಗಳು ಅಂತ ಅಷ್ಟೇ ಅರ್ಥ ಅಲ್ಲ. ಯತಿ ಅಂದರೆ ಯತ್ನ ಮಾಡೋರು ವಿಶೇಷವಾಗಿ ಅಂತ ಅರ್ಥ. ಪ್ರಯತ್ನ ಪಡ್ತಾ ಇರೋರು ಯತಿಗಳು. ಯಾರು ತುಂಬ ಪ್ರಯತ್ನಶೀಲರಾಗಿರ್ತಾರೆ ಅವರಲ್ಲಿ ರಾಜಂಥರ ಅಂತ. ಅಂದರೆ ಈ ಋಷಿ ಮುನಿಗಳೆಲ್ಲ ಈಗಲೂ ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಯತಿಗಳು ಯತಿಗಳು ಅಂತ ಕರೀತಾರೆ. ಹಾಗಾಗಿ ಯತಿ ಅನ್ನೋ ಶಬ್ದ ಸಾಧಾರಣವಾಗಿ ಎಲ್ಲರಲ್ಲೂ ಬಳಸೋ ಶಬ್ದ ಅದು ವಸ್ತುತಃ. ಆದರೆ ಈಗೇನಾಗ್ಬಿಟ್ಟಿದೆ, ಸಂಕೋಚದಿಂದ ಅಂದರೆ ಆ ಶಬ್ದಕ್ಕೆ ಕಡಿಮೆ ಅರ್ಥ ತಗೊಂಡು ಬರೀ ಸನ್ಯಾಸಿಗಳಲ್ಲಿ ಮಾತ್ರ ಯತಿ ಶಬ್ದ, ಯಾಕೆ ಅವ್ರು ಮಾತ್ರ ಪ್ರಯತ್ನ ಪಡ್ತಾ ಇರ್ತಾರೆ ದೇವರನ್ನು ನೋಡಲಿಕ್ಕೆ ಅಂತ. ಅದನ್ನು ಯತಿ ಯತಿ ಅಂತ ಅವರಲ್ಲಿ ಮಾತ್ರ ಬಳಸೋ ಪದ್ಧತಿ ಬಂದಿದೆ ಅಷ್ಟೇ. ವಸ್ತುತಃ ಯತಿ ಅಂದರೆ ಯತ್ನ ಮಾಡೋರು ವಿಶೇಷವಾಗಿ, ಅದರಲ್ಲಿ ಒಳ್ಳೆಯ ಕೆಲಸದಲ್ಲಿ ಯತ್ನ ಮಾಡುವಂಥ ಪ್ರಹ್ಲಾದರಾಜರನ್ನ ಇಲ್ಲಿ ತಗೊಳ್ಬೇಕು. ಸರಿ, ಆ ಯತ್ನ ಮಾಡೋರಲ್ಲಿ ಇವರು ಶ್ರೇಷ್ಠರು ಹೇಗೆ ರಾಜಂಥರ ಅಂದರೆ ಅವಾಗ ಹೇಳ್ತಾರೆ ಏನಂದರೆ, ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳೋ ಒಂದು ವಿಷಯ ಇದೆ. ಏನಂತ ನೋಡಿ, ದೇವರನ್ನು ಹೊಂದಬೇಕು ಅಂತ ಪ್ರಯತ್ನ ಪಡೋರು ಬೇಕಾದಷ್ಟು ಜನ ಇದ್ದಾರೆ. ಅಷ್ಟೆಲ್ಲ ಪ್ರಯತ್ನ ಪಟ್ಟರು ಒಂದು ವೇಳೆ ಅಂಥ ಭಕ್ತರಲ್ಲಿ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ ಇವೆಲ್ಲ ಇತ್ತು ಅಂತಾದರೆ, ಅಂದರೆ ಜಡದೇಹ ಏನಿದೆ, ದೇಹದಲ್ಲಿ ಕಾಮ, ಕ್ರೋಧ ಎಲ್ಲ ಬರೋದು ಸಹಜ. ಈ ಕಡೆ ದೇವರು ಸಿಗಲಿ ಅಂತ ಪ್ರಯತ್ನ ಪಡೋದು, ಈ ಕಡೆ ಕಾಮ, ಕ್ರೋಧಾದಿಗಳನ್ನು ಇಟ್ಕೊಳ್ಳೋದು, ಇದೆಲ್ಲ ಇಟ್ಕೊಂಡ್ರೆ ಆವಾಗ ಇದ್ರೂ ಇಲ್ಲದೆ ಇರೋ ಥರ ದೇವರು ಸಿಗಲ್ಲ. ನಿಮ್ಮ ಹತ್ರಕ್ಕೆ ಇರುತ್ತಾನೆ, ಇಲ್ಲ ಅಂತಿಲ್ಲ. ದೇವ್ರ ಧ್ಯಾನ ಮಾಡ್ತಾ ಇರ್ತೀರಿ, ದೇವ್ರ ಬಗ್ಗೆ ಪ್ರಯತ್ನ ಪಡ್ತಾ ಇರ್ತೀರಿ ನೋಡಬೇಕು ಅಂತ. ಇದು ಹೇಗೆ ಅಂದರೆ ಕಂಠದ ಸರವನ್ನು ಮರೆತ ವ್ಯಕ್ತಿಯಂತೆ ಅಂತ ಹೇಳ್ತಾರೆ. ವಿಸ್ಮೃತ ಕಂಠಮಣಿ ಅಂತ. ಎಷ್ಟೋ ಬಾರಿ ಏನಾಗುತ್ತೆ, ನಮ್ಮ ಕೊರಳಲ್ಲೇ ಇರುತ್ತೆ ಸರ, ಹುಡುಕ್ತಾ ಕೂತಿರ್ತೀವಿ, ಎಲ್ಲೋ ಹೋಯ್ತು ಎಲ್ಲೋ ಹೋಯ್ತು ಎಲ್ಲೋ ಹೋಯ್ತು ಅಂತ. ಅಯ್ಯೋ ನೀನು ಹಾಕ್ಕೊಂಡಿದೆಯಲ್ಲ ಅಲ್ಲೇ ಇದೆ ಕೊರಳಲ್ಲಿ ಅಂತ. ಆಮೇಲೆ ಕರಡಿ ನೋಡ್ಕೊಂಡು ತೊಗೊಂಡು ಅಯ್ಯೋ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ ಕೈಯಿಂದ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಅಯ್ಯೋ ಸರ ಇಲ್ಲೇ ಐತಿಯಲ್ಲ ಅಂತ. ಈ ಕೊಂಕಳಲ್ಲಿ ಮಗುವನ್ನು ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ. ಆ ಥರ ಇದು. ಅಂದರೆ ದೇವರು ನಮ್ಮ ಒಳಗಡೆನೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಆದರೆ ಅದೇ ಹೃದಯದಲ್ಲಿ ಕಾಮಕ್ರೋಧಾದಿಗಳು ಪಕ್ಕಕ್ಕೆ ಹಾಕೊಂಡ್ಬಿಟ್ಟಿದೆ, ದೇವರು ಸಿಗಲ್ಲ. ಅದರಿಂದ ಪ್ರಯತ್ನ ಪಡೋರು ಯತಿಗಳು ಯಾರಿದ್ದಾರೆ, ಆ ಯತಿಗಳಲ್ಲಿ ಕಾಮಕ್ರೋಧಾದಿಗಳು ಇರಬಾರ್ದು ಅಂತ ಪ್ರಹ್ಲಾದರಾಜರು ಉಪದೇಶ ಕೊಡ್ತಾರೆ.
ಬರೀ ಉಪದೇಶ ಆಗ್ಬಿಟ್ಟೆ ವ್ಯರ್ಥ. ಅದನ್ನು ಪಾಲಿಸ್ಬೇಕಲ್ಲ ಒಬ್ರಿಗೆ ಉಪದೇಶ ಕೊಟ್ಟ ಮೇಲೆ. ಇಲ್ಲಾಂದರೆ ಸುಮ್ಮನೆ ಉಪದೇಶ ಕೊಡ್ತಾ ಇರೋದು, ತಾವೇ ಪಾಲಿಸಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಬಹಳ ಪ್ರಸಿದ್ಧವಾದ ಮಾತು. ನೋಡ್ಲಿಕ್ಕೆ ಮುಂದೆ ಬೃಂದಾವನ, ಉಪದೇಶ, ಅನುಷ್ಠಾನ ಎಲ್ಲ ಮಾಡುತ್ತಾ ಇರೋದು ಅನ್ನೋ ಥರ. ಆದರೆ ಮಾಡೋದೆಲ್ಲ ಅನಾಚಾರ, ಸುಮ್ಮನೆ ಒಂದು ಬೃಂದಾವನ ಮುಂದಿದೆ ಅಷ್ಟೆ. ಈ ಥರ ಆಗಬಾರ್ದು. ಅಂದರೆ ಬರೀ ಪ್ರದರ್ಶನ ಆಗಬಾರ್ದು, ನಿಜ ಸ್ಥಿತಿಯಲ್ಲಿ ಅದರ ಅನುಷ್ಠಾನ ಇರಬೇಕು ಅಂತ ಹೇಳೋದಿದೆ. ಪ್ರಹ್ಲಾದರಾಜರು ಹಾಗೆ, ಅವರು ಸುಮ್ಮನೆ ಉಪದೇಶ ಕೊಡೋರಲ್ಲ, ನಿಜವಾಗಿ ಹಾಗೆ ಪಾಲಿಸೋರು, ದೊಡ್ಡ ಪ್ರಯತ್ನಶೀಲರು. ಎಂಥ ಸಂದರ್ಭ ಬಂದರೂ ಅವರು ದೇವರನ್ನು ಮಾತ್ರ ಬಿಡಲಿಲ್ಲ. ನೋಡಿ, ಎಷ್ಟೋ ಸಲ ದೇವ್ರ ಮೇಲೆ ಕೋಪ ಬರ್ಬೋದಿತ್ತು ಪ್ರಹ್ಲಾದರಾಜರಿಗೆ. ದೇವರನ್ನು ನೋಡಬೇಕು ಅಂತಾನೆ ಇದ್ದಿತ್ತು ಪ್ರಹ್ಲಾದರಾಜರು. ಈ ಷಂಡಮರ್ಕರು ಮತ್ತು ಹಿರಣ್ಯಕಶಿಪು, ದೈತ್ಯ ಬಾಲಕರು ಒಬ್ಬೊಬ್ರಿಗಿಂತ ಒಬ್ಬೊಬ್ಬರು ಎಷ್ಟೆಷ್ಟು ತೊಂದರೆ ಮಾಡಿದ್ದಾರೆ. ಹಿರಣ್ಯಕಶಿಪು ಎಷ್ಟು ತೊಂದರೆ ಮಾಡಿದ್ದಾನೆ ಅಂದರೆ ದೇವ್ರ ಬಗ್ಗೆ ಸಿಟ್ಟು ಬರಬೇಕಾಗಿತ್ತು. ಏನು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ ಹಿರಣ್ಯಕಶಿಪು ನನ್ನ ತಂದೆ, ಆದರೂ ದೇವ್ರು ಮಾತ್ರ ಹೀಗಿದ್ದಾನಲ್ಲ, ಏನು ಇಷ್ಟೊಂದು ಕಷ್ಟ ಕೊಡಿಸ್ತಾ ಇದ್ದಾನಲ್ಲ ಇವನ ಕೈಲಿ. ಕೋಪ ಬರಲೇ ಇಲ್ಲ, ಅಥವಾ ರಾಜ್ಯದ ಬಗ್ಗೆ ಆಸೆ ಬರಲಿಲ್ಲ ಪ್ರಹ್ಲಾದರಾಜರಿಗೆ. ಹರಿಭಕ್ತಿ ಹರಿಭಕ್ತಿ ಹರಿಭಕ್ತಿ, ಅದು ಹಾವು ಕಚ್ಚಲಿ ಅಥವಾ ಇನ್ನೊಂದು ಮುಳುಗಿಸ್ಲಿ, ಬೆಟ್ಟದಿಂದ ಹಾಕಲಿ, ಆನೆ ಕಾಲಿಂದ ತುಳಿಸ್ಲಿ, ಹೀಗೆ ಏನೇನು ಘಟನೆಗಳಾಯಿತು, ಪ್ರತಿ ಘಟನೆಗಳಲ್ಲೂ ಪ್ರಹ್ಲಾದರಾಜರಿಗೆ ಮಾತ್ರ ಹರಿಯಲ್ಲಿ ಭಕ್ತಿ ಮಾತ್ರ ಕಡಿಮೆ ಆಗಿಲ್ಲ. ಅದೇ ಪ್ರಯತ್ನ ಇತ್ತು. ಆ ಪ್ರಯತ್ನ ಇತ್ತು, ಆದ್ದರಿಂದಲೇ ಅವರು ಯತಿಗಳು. ಆ ಪ್ರಯತ್ನದಲ್ಲಿ ಅವರು ಮಧ್ಯೆ ಎಷ್ಟೇ ವಿಘ್ನ ಬಂದರೂ ಗೆದ್ದರು. ಕೊನೆಗೆ ಪ್ರಹ್ಲಾದರಾಜರಿಗೋಸ್ಕರ ಕಂಬದಿಂದ ಹೊರಗೆ ನರಸಿಂಹ ಬಂದ, ಹಿರಣ್ಯಕಶಿಪಿಗೋಸ್ಕರ ಅಲ್ಲ. ಅದನ್ನು ಚೆನ್ನಾಗಿ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಯತಿಗಳಲ್ಲಿ ರಾಜನಂತೆ ಇರೋರು ಪ್ರಹ್ಲಾದರಾಜರು. ಇಂಥ ಪ್ರಹ್ಲಾದರಾಜರನ್ನು ನಾವು ಆಶ್ರಯಿಸಿದರೆ ಏನೇನು ಫಲ ಸಿಗುತ್ತೆ? ಜ್ಞಾನ, ಭಕ್ತಿ, ಸುಪುತ್ರ, ಆಯುಷ್ಯ, ಯಶಸ್ಸು, ಶ್ರೀ ಪುಣ್ಯವರ್ಧನ, ಕಾಂತಿ ಮತ್ತು ಪುಣ್ಯವರ್ಧನ. ಅನೇಕ ಪುಣ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಬೋದು ಇವ್ರ ಅನುಗ್ರಹ ಆದರೆ. ಯಾಕೆ ಅವರಿಗಿದ್ದ ಜ್ಞಾನ ನಮ್ಮಲ್ಲಿಲ್ಲ ದೇವ್ರ ಬಗ್ಗೆ, ಅದರಿಂದ ಅದನ್ನು ಕೊಡಿಸ್ತಾರೆ. ಭಕ್ತಿ ಅವ್ರಿಗೆ ಎಷ್ಟಿತ್ತು, ಅವ್ರಿಗೆ ಎಂಥ ಸತ್ಸಂತಾನ, ಬಲಿಚಕ್ರವರ್ತಿ ಅವರ ವಂಶದಲ್ಲಿ ಬರ್ತಾನೆ ಮುಂದೆ. ಎಂಥ ಒಂದು ವಿಶೇಷವಾದಂತಹ ಒಂದು ಪರಂಪರೆ. ಇನ್ನು ಆಯುಷ್ಯ, ಎಷ್ಟೇ ಕಷ್ಟ ಆದರೂ ಅವ್ರ ಆಯುಷ್ಯ ಮಾತ್ರ ಗಟ್ಟಿ ಇತ್ತು. ಹಿರಣ್ಯಕಶಿಪು ಎಷ್ಟು ಕಷ್ಟ ಕೊಟ್ಟಿದ್ದಾನೆ, ಆದರೆ ಆಯುಷ್ಯ ಗಟ್ಟಿ ಇತ್ತು. ಇನ್ನು ಯಶಸ್ಸು ಎಷ್ಟು ಪ್ರಹ್ಲಾದರಾಜರು, ಈಗಲೂ ನಾವು ನೆನಪಿಸ್ಕೊಳ್ತಾ ಇದ್ದೀವಿ, ನೀವೆಲ್ಲ ಕೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೀನಿ. ಎಂಥ ಯಶಸ್ಸು! ಆಗ್ಲಿಂದ ಇಲ್ಲಿವರೆಗೂ ಯುಗ ಕಳೆದ್ರು ಇಲ್ಲಿವರೆಗೂ ಪ್ರಹ್ಲಾದರಾಜರು ನೆನಪಿಸ್ಕೊಳ್ತಾನೆ ಇದ್ದೀವಿ. ಇಂಥ ಕೀರ್ತಿ ಅವ್ರದ್ದು. ಇನ್ನು ಎಂಥ ಕಾಂತಿ, ಶ್ರೀ ಅಂತ ಹೇಳ್ತಾರೆ. ಆ ಮುಖದಲ್ಲಿ ಹೆದರಿಕೆ ಅನ್ನೋದೇ ಇರಲಿಲ್ಲ ಪ್ರಹ್ಲಾದರಾಜರಿಗೆ. ಷಂಡಮರ್ಕರ್ ಬಂದರೆ ಇವ್ರು ಯಾಕಪ್ಪ ಬಂದರು ಅಂತನೂ ಇಲ್ಲ, ಸುಮ್ಮನೆ ಇರ್ತಾಯಿದ್ರು. ಮುಖದಲ್ಲಿ ಆ ವರ್ಚಸ್ಸಿತ್ತು. ಷಂಡಮರ್ಕರಿಗೆ ಎಷ್ಟೋ ಸಲ ಆಶ್ಚರ್ಯ ಆಯಿತು, ಏನಿದು ಇವನಿಗೆ ಏನು ಹಿಂಸೆ ಕೊಟ್ಟರು, ನಾವೇನು ಬೈದರು, ಅವನು ಆರಾಮಾಗಿರ್ತಾನೆ, ಅವನ ಮುಖದಲ್ಲಿ ಅದೇ ವರ್ಚಸ್ಸಿದೆ. ಎಷ್ಟೋ ಸಲ ದೈತ್ಯ ಬಾಲಕರೇ ಬಂದು ಪ್ರಹ್ಲಾದರಾಜರ ಹತ್ರ ಕೇಳಿದ್ದೀನಿ, ನಿನಗೆ ಹೇಗೆ ಇಷ್ಟೊಂದು ಮುಖದಲ್ಲಿ ವರ್ಚಸ್ಸಿದೆ, ಇದು ಹೇಗೆ ಸಾಧ್ಯ ಅಂತೇಳಿ. ಒಂದೇ ಉತ್ತರ, ಹರಿಭಕ್ತಿ, ಹರಿ ನನ್ನಲ್ಲಿದ್ದಾನೆ, ಎಲ್ಲ ದೇವರ ಅನುಗ್ರಹ ಅಷ್ಟೇ. ಆ ಮುಖದಲ್ಲಿ ಬ್ರಹ್ಮವರ್ಚಸ್ ಎತ್ಕಾಣ್ತಾ ಇರೋದು ಅವರೇ ನೋಡಿಲ್ಲ. ಆದರೆ ದೇವರನ್ನು ಯಾರು ನಿರಂತರ ಧ್ಯಾನ ಮಾಡ್ತಾ ಇರ್ತಾರೆ ಅವರ ಮುಖದಲ್ಲೇ ವರ್ಚಸ್ ಬಂದಿರತ್ತೆ ಸಹಜವಾಗಿ. ಆ ಥರ ವರ್ಚಸ್ಸು ಪ್ರಹ್ಲಾದರಾಜರಲ್ಲಿತ್ತು. ಈ ರೀತಿಯಲ್ಲಿ ಕಾಂತಿ, ಪುಣ್ಯವರ್ಧನ, ಎಷ್ಟು ಪುಣ್ಯ ಸಂಪಾದನೆ ಅವ್ರು ಮಾಡಿದ್ದಾರೆ. ಇಂಥವ್ರ ಹತ್ರ ಬೇಡದ್ರೆ ನಾವು ಬೇಡಬೇಕು. ಯಾರ ಹತ್ರನೋ ಬೇಡಿದ್ರೆ ಏನು ಉಪಯೋಗ? ಎಲ್ಲ ಗುಣ ಅವರಲ್ಲಿದೆ. ಇದು ಜ್ಞಾನ, ಭಕ್ತಿ, ಸುಪುತ್ರ ಎಲ್ಲವೂ ಇದೆ ಅವರಲ್ಲಿ. ಹಾಗಾಗಿ ಇವ್ರ ಹತ್ರ ನಾವು ಬೇಡಿದ್ರೆ ಖಂಡಿತ ಅನುಗ್ರಹ ಆಗುತ್ತೆ. ಇದೇ ತರಹ ರಾಯರ ಬಗ್ಗೆನೂ ನೀವು ಚಿಂತಿಸಿ. ಯತಿರಾಟ್ ಶ್ರೀ ರಾಘವೇಂದ್ರ, ಯತಿ ಕುಲಗಳಲ್ಲೇ ಶ್ರೇಷ್ಠರವರು. ಯಾಕೆ? ನೀವು ಯಾವ ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಅವರು ಬೇಗ ಒಲಿತಾರ? ಕಷ್ಟ. ಪರೀಕ್ಷೆ ಮಾಡ್ತಾರೆ, ಹಾಗೆಲ್ಲ ಬೇಗ ಒಲಿಯಲ್ಲ. ಆದರೆ ರಾಯರು ಹಾಗಲ್ಲ. ಪರೀಕ್ಷೆಗಿಂತ ಅವ್ರಿಗೇನಂದರೆ ಕಾರುಣ್ಯ ಜಾಸ್ತಿ. ಅಯ್ಯೋ ಈ ಭಕ್ತ ಕಷ್ಟಪಡ್ತಾ ಇದ್ದಾನೆ, ಬೇಗ ಉದ್ಧಾರ ಮಾಡಿಬಿಡಿ, ಪರೀಕ್ಷೆ ಎಲ್ಲ ಬೇಡ ಅನ್ನೋ ರೀತಿಯಲ್ಲಿ ಬೇಗ ಒಲಿದು ಬಿಡ್ತಾರೆ. ಕೆಲವು ಸಲ ಅವರು ಪರೀಕ್ಷೆ ಮಾಡ್ತಾರೆ ಅಂತ ಇನ್ನಷ್ಟು ಪಾಪಿಷ್ಠ ಇರಬೇಕು. ಇಂಥವರು ಪರೀಕ್ಷೆ ಮಾಡ್ತಾನೆ ಅವನಂಥ ಪಾಪಿಷ್ಠ. ಬೇರೆ ಗುರುಗಳೇನೆಂದರೆ ಆ ಥರ ಅಲ್ಲ. ಅವರು ಪರೀಕ್ಷೆ ಮಾಡಿ ತಿದ್ದುತ್ತಾರೆ, ಅನುಗ್ರಹ ಮಾಡ್ತಾರೆ, ಸ್ವಲ್ಪ ಸಮಯ ಕಾಯಬೇಕು. ಆದರೆ ಇವರು ಮಾತ್ರ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಷ್ಟೇ. ಹೀಗೆ ರಾಯರು ಯತಿಗಳಲ್ಲಿ ಶ್ರೇಷ್ಠ ಈ ಅರ್ಥದಲ್ಲಿ. ಕಾರುಣ್ಯ ಜಾಸ್ತಿ ಇದೆ ಅಂತ ಹಾಗಂತ ಬೇರೆಯವರಲ್ಲಿ ಇಲ್ಲ ಅಂತಲ್ಲ, ಬೇರೆ ಗುರುಗಳಲ್ಲಿ ಅವರಲ್ಲೂ ಇದೆ.
ಆದರೆ ತುಂಬ ಹತ್ತಿರಕ್ಕಾಗ್ಬಿಟ್ಟಿದ್ದಾರೆ ರಾಯರು. ಒಂಥರ ನಮ್ಮವರೇ, ನಮ್ಮ ಮನೆಯವರೇ ಅನ್ನೋ ರೀತಿಯಲ್ಲಿ ರಾಯರು ಅನುಗ್ರಹಿಸ್ತಾ ಇರ್ತಾರೆ ಎಲ್ಲರಿಗೂ. ಇದು ಪ್ರತಿಯೊಬ್ಬರ ಅನುಭವಕ್ಕಿದೆ. ಅನೇಕ ಮಹಿಮೆಗಳನ್ನು ಕೇಳ್ತಾ ಇದ್ದೀವಿ. ಇದೆಲ್ಲ ಅದೇ ಕಾಣ್ತಾ ಇರೋದು. ಜೊತೆಗೆ ರಾಯರ ಜ್ಞಾನ, ರಾಯರ ಭಕ್ತಿ, ರಾಯರಿಗೆ ಸಂತಾನ ನಿಜ ಇತ್ತು. ಪೂರ್ವಾಶ್ರಮದಲ್ಲಿ ಅವರಿಗೆ ಸಂತಾನ ಇತ್ತು. ಇನ್ನು ಆಯುಷ್ಯ ರಾಯರದೆಷ್ಟು. ಜ್ಯೋತಿಷಿಗಳೆಲ್ಲ ನಿಬ್ಬೆರಗಾಗ್ಬಿಟ್ರು. ಕೊಟ್ಟಿದ್ದ ಜಾತಕ ಇವ್ರದು. ಅವ್ರು ನೋಡ್ಬಿಟ್ಟು ಒಬ್ಬ ಜ್ಯೋತಿಷಿ ಅಂತಾನೆ 100, ಇನ್ನೊಬ್ಬ 300, ಇನ್ನೊಬ್ಬ 700. ತಲೆ ಎಲ್ಲ ಕೆಟ್ಟೋಯ್ತು ಅವತ್ತು ಎಲ್ರಿಗೂ. ಎಷ್ಟು ಆಯುಷ್ಯ ಇವರಿಗೆ, 700 ವರ್ಷ ಆಯುಷ್ಯ. ಒಬ್ಬ ಮನುಷ್ಯ ಬದುಕಿದ್ರೆ 100 ವರ್ಷ, 120, 150 ಅನ್ಕೊಬೋದು. ಅದ್ರ ಮೇಲೆ ಎಲ್ಲಿ ಸಾಧ್ಯ? 300 ಇಲ್ಲ 700 ಅಂತೂ ದೂರ. ಆಯುಷ್ಯದಲ್ಲೇ ಗಡಿಬಿಡಿಯಾಗಿ ಜ್ಯೋತಿಷಿಗಳೆಲ್ಲ ಅರ್ಥ ಆಯಿತು, ಇದು ಯಾರ್ದೋ ಮಹಾತ್ಮರ ಜಾತಕ, ಉಲ್ಟಾ ಪಲ್ಟಾ ಹೇಳಿದೀವಿ ನಾವು ಅಂತ. ಯಾಕೆಂದ್ರೆ ಎಲ್ಲ ಸಮಾನ ಹೇಳಿದ್ರು. ಇದೊಂದು ಮಾತು. ಈ ಥರದ ಘಟನೆ ಕೇಳೋದೊಂದು ರಾಯರ ಬಗ್ಗೆ. ಆಯುಷ್ಯ ಈಗಲೂ ನಾವು ನೋಡ್ತಾ ಇದ್ದೀವಿ. ವೃಂದಾವನಸ್ಥರಾಗಿ ಈಗಲೂ ಇದ್ದಾರೆ, ಅವರು ಸನ್ನಿಹಿತರಾಗಿದ್ದಾರೆ. ಈಗಲೂ ಶಾಶ್ವತವಾದ ಅವರ ಕೀರ್ತಿ, ಅವರ ಗ್ರಂಥ, ಅವರ ಅನುಗ್ರಹ ನಡೀತಾನೇ ಇದೆ ನಿರಂತರವಾಗಿ. ಇನ್ನು ಪುಣ್ಯವರ್ಧನ, ಅವರ ವರ್ಚಸ್ಸೆಷ್ಟು? ಶ್ರೀ ಅಂದರೆ ಕಾಂತಿ, ಅವರ ವರ್ಚಸ್ಸು ಹಾಗೆ. ಆ ವರ್ಚಸ್ಸು ಪುಣ್ಯದಿಂದ ಅದು ವಿಶೇಷವಾಗಿ ಕಂಗೊಳಿಸ್ತಾ ಇದೆ, ಅವರ ತಪಸ್ಸಿನಿಂದ. ಅಷ್ಟೇ ಅಲ್ಲ, ಬೇರೆಯವರ ಪುಣ್ಯವನ್ನು ಅಭಿವೃದ್ಧಿ ಮಾಡ್ತಾರೆ. ಈ ರೀತಿಯಲ್ಲಿ ರಾಯರ ಪರವಾಗಿಯೂ ಈ ಶ್ಲೋಕವನ್ನು ವಿಶೇಷವಾಗಿ ನಾವು ಚಿಂತಿಸಬೇಕು. ಇದಲ್ಲದೆ ಇನ್ನೊಂದು ಮುಖ್ಯವಾದ ಪ್ರಾರ್ಥನೆ ಇದೆ. ಕೆಲವರು ಜನಕ್ಕೆ ಏನಂದರೆ ಎಲ್ಲ ಜ್ಞಾನ, ಭಕ್ತಿ, ಆಯುಷ್ಯ, ಕಾಂತಿ ಇದೆಲ್ಲ ಎಲ್ಲನೂ ಇದೆ, ಎಲ್ಲ ದೇವರು ಕೊಟ್ಟಿದ್ದಾನೆ. ಅದು ಯಾಕೋ ಒಂದು ಈ ಭಯ ಹೆದರಿಕೆ ಜಾಸ್ತಿ. ನೀವು ನೋಡಿ, ಎಲ್ಲ ಇರುತ್ತೆ ಕೆಲವ್ರ ಹತ್ರ, ಅದೇ ಏನೋ ಭಯ. ಯಾಕೆ ಭಯ ಗೊತ್ತಿಲ್ಲ. ಏನೋ ಒಂದು ಕರ್ಮದ ಪ್ರಭಾವ, ಭೂತ ಪ್ರೇತ ಪಿಶಾಚಗಳ ಭಯ ಇರುತ್ತೆ ಕೆಲವರಿಗೆ. ಎಲ್ಲ ಇರುತ್ತೆ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ. ಆದರೆ ಇದೆಲ್ಲ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು? ಗುರುರ್ಮೇ ಸ್ಯಾತ್ ಭಯಾಪಹ ಅಂತ ಇದೇ ಶ್ಲೋಕದಲ್ಲಿದೆ. ಗುರುಗಳೇ, ನನ್ನ ಭಯವನ್ನು ಪರಿಹರಿಸುವಂತಾಗಿ ನನಗೆ ಅನುಗ್ರಹ ಮಾಡಿ, ನನ್ನ ಭಯವನ್ನು ಪರಿಹರಿಸಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಬೇಕು. ಇದು ರಾಯರ ಹತ್ರ ಅಷ್ಟೇ ಅಲ್ಲ, ಪ್ರಹ್ಲಾದರಾಜರ ಹತ್ರನೂ ಇದೇ ಥರದ ಪ್ರಾರ್ಥನೆ. ಇಬ್ಬರೂ ಒಬ್ಬರೇ, ಬೇರೆ ಅಲ್ಲ. ಒಬ್ಬರ ಹೆಸರು ಕೂಡ ಇನ್ನೊಬ್ಬರಿಗೆ ಅದನ್ನು ಸಂಬಂಧ ಮಾಡಿಬಿಡ್ಬೇಕು, ಅವ್ರನ್ನೂ ತಗೊಳ್ಬೇಕು. ಅವರಂತೂ ಭಯವನ್ನು ಕಳೆದು ಬಿಟ್ರು. ಯಾರ ಭಯವನ್ನು? ಹಿರಣ್ಯಕಶಿಪುವಿನ ಭಯನೂ ಕಳೆದ್ರು. ಯಾಕಂದ್ರೆ ದುರ್ಗತಿಗೆ ಹೋಗಬೇಕಾಗಿತ್ತು, ಅವನಲ್ಲಿರೋ ಒಳ್ಳೆಯ ಜೀವ ಸದ್ಗತಿಯನ್ನು ಪಡೀತು. ಅದು ನಮ್ಮೆಲ್ರಿಗೂ ಗೊತ್ತು. ಅಂಥ ಭಯವನ್ನು ಪರಿಹರಿಸಿದ ಪ್ರಹ್ಲಾದರಾಜ. ಇಷ್ಟೇ ಅಲ್ಲ, ದೈತ್ಯ ಬಾಲಕರ ಭಯ ಪರಿಹರಿಸಿದ್ದಾನೆ. ಇಲ್ಲ ಅವರು ಎಲ್ಲೋ ಹೋಗಿ ಸೇರಬೇಕಾಗಿತ್ತು. ದೇವತೆಗಳ ಭಯವನ್ನು ಪರಿಹರಿಸಿದ್ದಾನೆ ಪ್ರಹ್ಲಾದರಾಜ. ಎಲ್ಲರಿಗೂ ಈ ರೀತಿ ಭಯವನ್ನು ಪರಿಹರಿಸುವ ಪ್ರಹ್ಲಾದರಾಜರ ಸ್ಮರಣೆ, ಅದರ ಜೊತೆಗೆ ರಾಯರ ದಿವ್ಯವಾದ ಸ್ಮರಣೆ, ಇದೆಲ್ಲ ಮಾಡಿದಾಗ ನಿಮ್ಮ ಭಯ ಎಲ್ಲ ಕಿತ್ತುಕೊಂಡು ಎಲ್ಲೋ ದೂರಕ್ಕೆ ಓಡಿ ಹೋಗುತ್ತೆ. ಅದು ಹೋಗಿ ನಿಮ್ಗೇನೇನು ಬೇಕು ಸಂಪತ್ತು, ಎಲ್ಲ ಸಂಪತ್ತನ್ನು ಹೆಚ್ಚೆಚ್ಚು ಮಾಡುತ್ತೆ. ಇದೆ ಅಂತ ಭಾವಿಸಿದ್ರೆ, ನನಗೆ ಜ್ಞಾನ ಇದೆ, ನನಗೆ ಭಕ್ತಿ ಇದೆ, ನನಗೆ ಆಯುಷ್ಯ ಇದೆ, ಜಾಸ್ತಿ ಆಗೋ ಹಾಗೆ ಮಾಡ್ತಾರೆ. ಇದ್ದವ್ರಿಗೆ ಜಾಸ್ತಿ ಮಾಡ್ತಾರೆ, ಇಲ್ಲದೇ ಇರೋರಾಗಿ ಹೊಸದಾಗಿ ಸೃಷ್ಟಿ ಮಾಡಿಕೊಡ್ತಾರೆ. ಈ ಥರ ರಾಯರು ಹಾಗೆ ಪ್ರಹ್ಲಾದರಾಜರು ಇಬ್ಬರೂ ಈ ಶ್ಲೋಕದಿಂದ ವಿಶೇಷವಾಗಿ ಇಲ್ಲಿ ಈ ಸ್ತೋತ್ರ ವ್ಯಾಖ್ಯಾನ ಮಾಡೋರು ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ರಾಯರ ಮಹಿಮೆಯನ್ನು ತಿಳ್ಕೊಂಡ್ವಿ, ರಾಯರ ಈ ಶ್ಲೋಕದ ವಿಶೇಷ ಅರ್ಥವನ್ನು ಅನುಸಂಧಾನ ಮಾಡಿದ್ವಿ. ಇಂತಹ ವಿಶೇಷವಾದ ಸಂಚಿಕೆಯ ಸ್ಪಾನ್ಸರನ್ನು ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ ಇವರಿಗೆ ರಾಯರ ಪರಿಪೂರ್ಣ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಅಷ್ಟೇ ಅಲ್ಲದೆ ಅವರ ಮನೋಭೀಷ್ಟಗಳೇನೇನಿದೆ ಅದೆಲ್ಲವನ್ನು ರಾಯರು ನೀಡಿ ಅಭಿವೃದ್ಧಿಯನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಬಯಸಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಈ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.